ನಮಸ್ಕಾರ ಕರ್ನಾಟಕ. ಇವತ್ತಿನ ದಿನ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ. ಜರ್ಮನಿ ಅಂದರೆ ಏನು, ಜರ್ಮನಿ ಅಂದರೆ ಯಾವ ಥರ, ದೂರದ ಬೆಟ್ಟ ನುಣ್ಣಗೆ, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಈ ಡೀಟೇಲ್ಸ್ನ ನಿಮ್ಮ ಮುಂದೆ ಕೊಡ್ತಾ ಬರ್ತೀನಿ ಇವತ್ತು. ನಿಮಗೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನೀವು ಯಾವ ಥರ ಅಂತಂದ್ಬಿಟ್ಟು. ಜರ್ಮನಿಲಿರೋರು ದಯವಿಟ್ಟು ಕಮೆಂಟ್ ಹಾಕಿ. ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ, ಇದು ನಾನು ಸರಿ ಹೇಳ್ತಾ ಇದ್ದೀನ ತಪ್ಪಾಗಿ ಹೇಳ್ತಾ ಇದ್ದೀನಿ ಅನ್ನೋದನ್ನು ನೀವು ಡೀಟೇಲ್ಸ್ ಕೊಡಿ ಇಲ್ಲಿಗೆ. ನಾನು ಕಂಡಂಥ ಜರ್ಮನಿ 2000 ಇಸ್ವಿನಲ್ಲಿ. ಸೊ ಆ ಜರ್ಮನಿ ಬೇರೆ ಥರನೇ ಇತ್ತು. ಆ ಜರ್ಮನಿ ಜನನೇ ಬೇರೆ, ನಿಜವಾದ ಜರ್ಮನ್ಸೇ ಬೇರೆ. ಅವರು ಯಾತಕ್ಕೆ ಫೇಮಸ್ಸು ಅಂತಂದರೆ ಮಿಷಿನ್ಸ್. ಇವಾಗ ನಮ್ಮಲ್ಲೆಲ್ಲ ಮಷಿನರೀಸ್ ಎಲ್ಲ ತಗೊಳ್ತೀವಿ, ಫ್ಯಾಕ್ಟ್ರೀಸಲ್ಲಿರುತ್ತೆ, ಕಾರ್ಗಳಿರುತ್ತೆ. ಮರ್ಸಿಡೀಸ್ ಬೆನ್ಸ್ ನನ್ನನ್ನು ಹೆಚ್ಚಾಗಿ ಇಂಪ್ರೆಸ್ ಮಾಡಿದ್ದು ಯಾವುದು ಅಂತಂದರೆ ಮರ್ಸಿಡೀಸ್ ಬೆನ್ಸ್ ಟೆಕ್ನಾಲಜಿ. ಮರ್ಸಿಡೀಸ್ ಬೆನ್ಸಲ್ಲಿ ಹೇಳ್ತಾರೆ ಬೆಸ್ಟ್ ಆರ್ ನಾಟ್ ಅಂತ, ನಥಿಂಗ್. ಸೊ ಬೆಸ್ಟೇ ಆರ್ ನಿಷ್ಟ್ ಅಂತ ಜರ್ಮನಲ್ಲಿ. ಸೊ ಈ ಒಂದು ವಿಚಾರನ ಅವರು ಎತ್ತಿಡಿತಾರೆ. ಯಾವುದೇ ಜಾಗಕ್ಕೆ ಹೋದ್ರೂ ಈ ಮರ್ಸಿಡೀಸ್ ಬೆನ್ಸ್ ಫ್ಯಾಕ್ಟ್ರಿ ಇರೋ ಕಡೆಗೆ ಸ್ಟುಟ್ಗಾರ್ಟ್ ಅಂತ ಒಂದು ರೀಜನ್ನು, ಅದು ಅಕ್ಕಪಕ್ಕ ಜಾಗ, ಎವ್ರಿ ಆಲ್ಟರ್ನೇಟ್ ಮನೆ ಒಂದು ಬಿಸ್ನೆಸ್ ಏರಿಯಾ ಅಲ್ಲಿ. ಅಷ್ಟು ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಇರುತ್ತೆ, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇರುತ್ತೆ, ಕಿಚನ್ ಐಟಮ್ಸ್ ಬರುತ್ತೆ. ಆಮೇಲೆ ಈ ನೈಫ್ ಸೆಟ್ಟು, ಫೋರ್ಕು, ಸ್ಪೂನ್ಗಳು, ಆಮೇಲೆ ನಿಮ್ಮದು ವೆಲೋರಿ ಬಾಕ್ ಅಂತ ಕೇಳಿರಬೇಕು, ಗ್ಯಾಂಬಿಟ್ ಅಂತ ಕೇಳಿರಬೇಕು, ಎಷ್ಟೋ ಬ್ರ್ಯಾಂಡ್ಸು ಇವೆಲ್ಲನೂ ಅಲ್ಲಿಂದನೇ ಬರುವಂಥದ್ದು. ಸೊ ಹೆಚ್ಚಾಗಿ ಒಂದು ಬಟ್ಟೆಗಳು ಅಷ್ಟೇ, ಒಂದು ಫೇಮಸ್ ಆಗಿ ಕೆಲಸ ಮಾಡುವಂಥ ಒಂದು ಮಷಿನರೀಸ್ ಆಗ್ಬೋದು, SAP ಆಗ್ಬೋದು, ಸಾಫ್ಟ್ವೇರ್ನಲ್ಲಿ ಎಲ್ಲನೂ ಜರ್ಮನಿಯಿಂದನೇ ಹುಟ್ಟಿರ್ತಕ್ಕಂಥದ್ದು. ಇದೆಲ್ಲನೂ ಫೇಮಸ್ ಯಾಕೆ ಅಂತಂದರೆ ಇವರು ಮಾಡಿರ್ತಕ್ಕಂಥ ಕೆಲಸ. ಮುಂದೆ ಇದ್ದಂಥ ಒಂದು, ಅಂದರೆ ಹಳೆ ಪೀಳಿಗೆಯಲ್ಲಿ ಇದ್ದಂಥ ಒಂದು ಜರ್ಮನ್ಸು ಈ ಒಂದು ಅವ್ರದ್ದೊಂದು ಕರಕುಶಲ ಅಂತಲೂ ಕರಿಬೋದು, ಅಥವಾ ಅವ್ರದ್ದೊಂದು ಹ್ಯಾಂಡ್ ಕೆಪಬಿಲಿಟೀಸ್ ಅಥವಾ ಒಂದು ಟೆಕ್ನಾಲಜಿ ಸ್ಕಿಲ್ ಅಂತಲೂ ಕರಿಬೋದು. ಇದು ಅವರಲ್ಲಿ ತುಂಬ ಚೆನ್ನಾಗಿತ್ತು. ನಾನದು ಪದೇ ಪದೇ ಹೇಳ್ತಾ ಇರ್ತೀನಿ. ನನ್ನ ಒಂದು ಇಂಜಿನಿಯರಿಂಗ್ ಕರಿಯರ್ನಲ್ಲಿ ನಾನು ನೋಡಿದ್ದು, ನನ್ನ ಒಂದು ಕ್ಲೈಂಟು ಅವರು 2 ಡ್ರಾಯಿಂಗ್ ಹಾಕಿದ್ರು ಅವ್ರ ಟೇಬಲ್ ಮೇಲೆ. ಒಂದು ಜರ್ಮನ್ ಮಾಡಿರ್ತಕ್ಕಂಥ ಡ್ರಾಯಿಂಗು, ಅದ್ರ ಪಕ್ಕ ಒಂದು ಹಾಕಿದ್ರು ಇಂಡಿಯನ್ ಮಾಡಿರೋಂಥ ಡ್ರಾಯಿಂಗ್ ಅಂತ. ಈ ಲೆವೆಲ್ ಕಂಪ್ಯಾರಿಸನ್ ಮಾಡಿಕೊಂಡು ತಮ್ಮನ್ನು ತಾವು ಬೆಟರ್ ಮಾಡ್ಕೋತಾ ಹೋಗ್ತಾ ಇರ್ತಾರೆ ಎವ್ರಿ ಡೇ. ಇದು ಆ್ಯಕ್ಚುಯಲ್ ಜರ್ಮನಿ. ಅವ್ರದ್ದಾಗಿರ್ತಕ್ಕಂಥ ಒಂದು ಸ್ಕಿಲ್ ಇದೆಯಲ್ಲ, ಇದು ಎಕ್ಸ್ಟ್ರಾಡಿನರಿ. ಸೊ ಇದ್ರ ಬಗ್ಗೆ ಬೇರೆ ಮಾತಿಲ್ಲ. ನಾವು ಕಲಿಯುವಂಥದ್ದು ತುಂಬ ಇದೆ ಆ ದೇಶದಲ್ಲಿ. ಸೊ ಇದು ಆ್ಯಕ್ಚುಯಲ್ ಜರ್ಮನ್ಸಿಂದ ಕಲಿಯುವಂಥದ್ದು ಜಾಸ್ತಿ ಇದೆ. ಸೊ ಈವೆಂಚುವಲಿ ನಾವು 2000 ಹೋದಾಗ ಗ್ರೇಟ್. 2008 ರಿಸೆಷನ್ ಬಂತು, ಜನ ಸ್ವಲ್ಪ ಚೇಂಜ್ ಆದರು. ಯಾಕಂದರೆ ಅಲ್ಲಿ ಆಟೋಮೋಟಿವ್ಗೆ ತುಂಬ ಹೊಡೆತ ಬಿದ್ದೋಯ್ತು ಆ ಟೈಮಲ್ಲಿ. ಸೊ ಹಂಗಾಗಿ ಹೇಳಲಿಕ್ಕಾಗಲಿಲ್ಲ, ಅಲ್ಲಿ ತುಂಬ ಮೇಲೆ ಕೆಳಗೆಲ್ಲ ಆಗೋಯ್ತು. ಆಮೇಲೆ ಫೋಕ್ಸ್ ವ್ಯಾಗನ್ದು ಸ್ಕ್ಯಾಂಡಲ್ ಆಯಿತು. ಅಬ್ಗ್ಯಾಸ್ ನಾಮ್ ಅಂತ ಕರೀತಾರೆ. ಅಬ್ಗ್ಯಾಸ್ ಅಂದರೆ ಎಕ್ಸಾಸ್ಟ್ ರೆಗ್ಯುಲೇಷನ್ಸು. ಎಕ್ಸಾಸ್ಟ್ ಮಾಡ್ತಾ ಇದ್ದಿದ್ದು ಅವರೆಲ್ಲ ಫೇಕ್, ಯಾವುದೋ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಿ ಈ ಥರ ಎಲ್ಲ ಮಾಡಿ. ಸೊ ಮಾರ್ಕೆಟೆಲ್ಲ ಬಿದ್ದೋಯ್ತು. ಜರ್ಮನ್ರಿಗೆ ಅದೊಂದು ಒಂದು ಫೇಸ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಆದರೂ ಕಷ್ಟಪಡ್ತಾ ಇರ್ತಕ್ಕಂಥ ಜರ್ಮನ್ರು ಇದ್ದಾರೆ, ಇದ್ದಾರೆ. ಇವತ್ತಿಗೂ ಒಳ್ಳೊಳ್ಳೆ ಕಾರ್ಸ್ ಬರುತ್ತೆ, ಇವತ್ತು ಒಳ್ಳೊಳ್ಳೆ ಟೆಕ್ನಾಲಜೀಸ್ ಬರುತ್ತೆ. BMW ಅಷ್ಟೇ, ದಟ್ಸ್ ಆಲ್ಸೋ ಮೈ ಫೇವ್ರೇಟ್ ಆ್ಯಸ್ ವೆಲ್. BMW V8 ಆ್ಯಂಡ್ ಎಬೋವ್, ಆ ಮಷೀನೇ ಬೇರೆ. ಅದು ಆ ಒಳ್ಳೆ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟು ಆ್ಯಕ್ಟಿವಿಟೀಸು ಅದು ಬೇರೆ. ಏರೋ ಇಂಜಿನ್ಸ್ ಕೂಡ ದೇ ಆರ್ ವೆರಿ ವೆರಿ ಫೇಮಸ್. ನಿಮಗೆ ತಿಳಿದಿರಲಿ, World War II ಮಾಡಿದ್ದು ಜರ್ಮನ್ರೇನ. ಎಲ್ಲ ಏರೋಸ್ಪೇಸ್ ಏರ್ಕ್ರಾಫ್ಟ್ ಇಂಜಿನ್, ಮರ್ಸಿಡೀಸ್ ಬೆನ್ಸ್ ಆಗಲಿ ಏರ್ಕ್ರಾಫ್ಟ್ ಇಂಜಿನ್ಸ್ ಮಾಡ್ತಾಯಿದ್ರು. BMW ಅವ್ರು ಶುರು ಮಾಡಿದ್ದೇ ಏರ್ಕ್ರಾಫ್ಟ್ ಇಂಜಿನಲ್ಲಿ. ಔಡಿ ಏರ್ಕ್ರಾಫ್ಟ್ ಇಂಜಿನಲ್ಲಿದ್ದರು. ಎಲ್ಲ ಸಪ್ರೇಟ್ ಕಾರ್ ಕಂಪ್ನೀಸು. ಇದೆಲ್ಲ ಏನಾಯಿತು ಅಂದರೆ, ನಮ್ಮ ಇವರು World War II ಶುರುವಾದಾಗ ಹಿಟ್ಲರು ಇದನ್ನೆಲ್ಲ ತಗೊಂಡು ಬೇರೆ ಥರನೇ ಡ್ರೈವ್ ಮಾಡಿದ್ರು. ಆವಾಗಿದ್ದಿದ್ದ ಸಿಸ್ಟಮ್ ಏನಂತಂದರೆ, ಗವರ್ನಮೆಂಟ್ ಓನ್ಡ್ ಕಂಪ್ನೀಸ್ ಓನ್ಲಿ, ಅಂದರೆ ಪ್ರೈವೇಟಾಗಿ ಓನರ್ಶಿಪ್ ಇರ್ತಾ ಇರಲಿಲ್ಲ. ಇವಾಗ ನಾನು ಕೆಲಸ ಮಾಡ್ತೀನಿ, ನಾನು ಎಂಪ್ಲಾಯರ್ ಆಗ್ತೀನಿ ಅಂತಂದರೆ ನನ್ನ ಹತ್ರ ಏನು ಕೆಪಬಿಲಿಟಿ ಇರ್ತಾ ಇರಲಿಲ್ಲ. ಗೌರ್ಮೆಂಟ್ ಡಿಸಿಷನ್ ತೊಗೋತಾ ಇತ್ತು, ಗೌರ್ಮೆಂಟಿಗೆ ನಾನು ರಿಪೋರ್ಟ್ ಮಾಡಬೇಕಿತ್ತು. ಆ ಥರ ನಿಮ್ಮ ಕಂಪ್ನಿ ಅಂತ ಇರ್ತಾ ಇರಲಿಲ್ಲ. ಪಕ್ಕದಲ್ಲಿ ಸೋವಿಯತ್ ಯೂನಿಯನ್ ಅಂತ ಇತ್ತು. ಸೊ ಭಾಳಷ್ಟು ಗಲಾಟೆಗಳು ನಡೀತಾ ಇತ್ತು. ಈಸ್ಟ್ ಜರ್ಮನಿ, ವೆಸ್ಟ್ ಜರ್ಮನಿ, ಇದೆಲ್ಲ ಗಲಾಟೆಗಳಿದ್ವು. ಆಮೇಲೆ ಎಲ್ಲದನ್ನು ಹೋಗಿಸ್ತಾ ಬಂದರು. ಯೂರೋ ಸಿಸ್ಟಮ್ ಬಂತು, ಎಲ್ಲದನ್ನೂ ಚೇಂಜಸ್ ಆಯಿತು. ಸೊ ದೇ ಹ್ಯಾವ್ ಸೀನ್ ದಟ್ ಕೈಂಡ್ ಆಫ್ ರೆವಲ್ಯೂಷನ್. ಇದೇ ಟೈಮಲ್ಲಿ ಏನಾಗೋಯಿತು ಅಂತಂದರೆ, ಮೈಗ್ರೇಷನ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಯಿತು ಈ ದೇಶಕ್ಕೆ. ತುಂಬ ಅಂದರೆ ತುಂಬ ಮೈಗ್ರೇಷನ್ ಯಾವ ಕಡೆಯಿಂದ ಬಂತು? ಟರ್ಕಿಯಿಂದ ಬಂತು. ಟರ್ಕಿಶ್ ಜನ ನಿಮಗೆ ಗೊತ್ತಲ್ಲ, ಒಂದು ಸ್ವಲ್ಪ
ಅವರು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಅಂತ ಒಂದಷ್ಟು ಇರ್ತಾರೆ ಅವರೇನೋ ಒಂದೊಳ್ಳೆ ಸಿಸ್ಟಮ್ ಇರಲ್ಲ. ಎಲ್ಲ ಕಾರ್ನರಲ್ಲಿ ಡೋನರ್ ಕಬಾಬ್ಗಳು ಶುರುವಾಗ್ಬಿಟ್ರು. ಜರ್ಮನ್ಸಿಗೆ ಪಾಪ ಅವ್ರದ್ದೇ ಊಟ ಮರ್ತೋಗ್ಬಿಟ್ಟು ಡೋನರ್ ಕಬಾಬ್ ತಿನ್ನೋಕ್ಕೆ ಶುರು ಮಾಡಿಬಿಟ್ರು ಅವರು. ಅಂಥ ಒಂದು ಸಿಸ್ಟಮ್ ಆಯಿತು. ಎಲ್ಲೇ ಹೋಗ್ಬೇಕಾದ್ರೂ ಕ್ಲೀನಿಂಗ್ ಲೇಡಿ ಬೇಕು ಅಂತಂದರೆ ಪುಟ್ಸ್ಫ್ರಾವ್ ಅಂತ ಕರೀತಾರೆ. ಅವ್ರನ್ನ ಇವರು ಟರ್ಕಿಶು ಅಂತ ಇಂಥ ದೇಶದಿಂದ ಬಂದವ್ರನ್ನ ಯೂಸ್ ಮಾಡಿದರು. ಈಗ ಇವೆಂಚುಲಿ ಹೋಗ್ತಾ ಜರ್ಮನಿಲಿ ಏನಾಯಿತು ಅಂತಂದರೆ ಸ್ಟಡೀಸು ತುಂಬ ಚೆನ್ನಾಗಿತ್ತು, ಸದ್ಯಕ್ಕಿದೆ. ಇನ್ನು ಮುಂದೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ನಾನು ನಿಮ್ಗೆ ಇವಾಗ ಹೇಳ್ತೇ ಹೋಗ್ತೀನಿ. ಈಗ ಎಲ್ಲ ಕಡೆಯಿಂದ ಇನ್ವೇಷನ್ಸ್ ಶುರುವಾಯಿತು. ಅಂದರೆ ಇವರ ಲಾಸ್ ತುಂಬ ಒಂದು ಸಾಫ್ಟ್ ಆಗಿತ್ತು. ಇವಾಗ ನಾವೆಲ್ಲ ಹೈ ಸ್ಕಿಲ್ಡ್ ಪೀಪಲ್ ಅಂತ 2000 ಹೋಗಿದ್ದಿದ್ದು ನಾವು. ಸೊ ಈಗ ಹೋಗಿರ್ತಕ್ಕಂಥದ್ದು ಹೈ ಸ್ಕಿಲ್ಡ್ ಬ್ಲೂ ಕಾರ್ಡ್ ಅಂತ ಕರೀತಾರೆ. ಸೊ ಇವ್ರಿಗೆಲ್ಲ ಏನಾಯಿತು ಅಂತಂದರೆ ಈ 5 ವರ್ಷ ಟ್ಯಾಕ್ಸ್ ಕಟ್ಟಿದ್ರೆ 6 ವರ್ಷ ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಪರ್ಮನೆಂಟ್ ರೆಸಿಡೆಂಟ್ ಅಂತ ಒಂದು ಕಾರ್ಡ್ ಕೊಡ್ತಾಯಿದ್ರು. ಅದನ್ನು ನೀಡಲ್ಲ ಸುಂಗ್ಸಿದ ಲಾಬ್ಲಿಸ್ ಅಂತ ಕರೀತಾರೆ. ಸೊ ಈಗ ಬರ್ತಾ ಇರ್ತಕ್ಕಂಥ ಒಂದು ಪೀಳಿಗೆ 1 ವರ್ಷಕ್ಕೂ 2 ವರ್ಷಕ್ಕೂ ಸಿಕ್ಬಿಡುತ್ತೆ ಇಂಥ ಒಂದು ಸ್ಟೇಟಸ್ಸು. ಸೊ ದೇ ಕ್ಯಾನ್ ಲಿವ್ ಫಾರ್ ದ ಲೈಫ್ ಅಂತ ಆ ಥರ ಒಂದು ಮಾಡಿದ್ದಾರೆ. ಈ ಒಂದು ಸ್ಕಿಲ್ನ ರಿಟೈನ್ ಮಾಡಬೇಕು, ಇಡೀ ಯುರೋಪಿಗೆ ಹೆಲ್ಪ್ ಆಗಬೇಕು ಅಂತ ಬ್ಲೂ ಕಾರ್ಡ್ ಅಂತ ಒಂದು ವೀಸಾ ಮಾಡಿದ್ರು. ಅದರಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಕೂಡ ವಿತಿನ್ ಯುರೋಪಿಯನ್ ಯೂನಿಯನ್ ಅಲೋ ಮಾಡಿದ್ರು. ಇವತ್ತು ನಾನು ಜರ್ಮನಿ ಸ್ಥಿತಿ ಏನು ಹೇಳ್ತಾ ಇದ್ದೀನಿ, ಜರ್ಮನಿ ಸ್ಥಿತಿ ಇಡೀ ಯುರೋಪ್ನಲ್ಲೂ ಇದೆ. ಸೊ ಅದು ಜ್ಞಾಪಕ ಇರಲಿ. ಇಡೀ ಯುರೋಪ್ ಅಂತಂದರೆ ಆ ಒಂದು 28-29 ದೇಶ ಅದರಲ್ಲಿ ಸೇರಿಕೊಳ್ಳುತ್ತೆ. ಸೊ ಇದೆಲ್ಲದನ್ನು ಹೇಳ್ತಾ ಬರ್ತೀನಿ ನಿಮಗೆ. ಈ ಜರ್ಮನಿನಲ್ಲಿ ಏನಾಯಿತು ಅಂತಂದರೆ ಈ ಇನ್ವೇಷನ್ಸ್ ಶುರುವಾಯಿತು. ಅಂದರೆ ಮುಸ್ಲಿಂ ಕಮ್ಯುನಿಟಿ ಮತ್ತು ಆ ಕಡೆ ದೇಶದಲ್ಲಿ ಪ್ರಾಬ್ಲಮ್ಸ್ ಹೆಚ್ಚಾಗ್ಬಿಟ್ಟು ಅಲ್ಲಿಂದ ಜನ ಬರೋಕ್ಕೆ ಶುರು ಮಾಡಿದ್ರು. ಮೊದಲು ಸಿರಿಯಾದವ್ರು ಬಂದರು, ಆಮೇಲೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಆಮೇಲೆ ಲೆಬನಾನು, ಯುರೋಪ್ ಬರೋ ಕಡೆ ಎಲ್ಲ ಬಂದರು. ಅದ್ರ ಜೊತೆಗೆ ಟರ್ಕಿಶ್ ಇನ್ಫ್ಲೂಯೆನ್ಸಸ್ ಆಲ್ರೆಡಿ ಜಾಸ್ತಿ ಆಗಿತ್ತು, ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇತ್ತು. ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋಯಿತು. ಇರಾನ್ನವರು, ಆಮೇಲೆ ಇರಾಕ್ನವರು ಸಿಕ್ಕಾಪಟ್ಟೆ ಬಂದುಬಿಟ್ರು. ಟೆರರಿಸಮ್ ಶುರುವಾಯಿತು. ನಿಮಗೆ ಗೊತ್ತಿಲ್ಲ, ಇದು ಹೊರಗಡೆ ಬರಲ್ಲ, ಬಂದೂ ಇಲ್ಲ. ಟೆರರಿಸಮ್ ಕ್ಯಾಂಪ್ಸ್ ಎಲ್ಲ ಆಗೋಗಿದೆ. ಆಮೇಲೆ ಮೊನ್ನೆನೂ ನೀವು ಪೇಪರ್ನಲ್ಲೆಲ್ಲ ನೋಡ್ಬೋದು, ನ್ಯೂಸ್ ಆರ್ಟಿಕಲ್ಸ್ ಎಲ್ಲ ಬಂತು. ಇಲ್ಲಿ ಭಾಳಷ್ಟು ಜನ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ಎಜುಕೇಟೆಡ್ ಆಗಿದ್ದಾರೆ. ಅವರಿಗೆಲ್ಲ ಏನು ಗೊತ್ತಾ, 1 ವರ್ಷ ಸಾಕು, ಜರ್ಮನಿಲಿರಿ, ನಾವು ಕೊಡ್ತೀವಿ, ಊಟ ಮಾಡಿ ಒಂದು ಕ್ಯಾಂಪಲ್ಲಿರಿ, ನಿಮಗೆ ನಾವು ಒಂದು ಪಾಸ್ಪೋರ್ಟ್ ಕೊಟ್ಬಿಡ್ತೀವಿ, ನಮ್ಮ ಕಂಟ್ರಿ ಸಿಟಿಸನ್ ಅಂತಂದ್ಬಿಟ್ಟು ಅಂತ ನಿಮಗೆ ನಾವು ನಮ್ಮ ಕಡೆಯಿಂದ ಒಂದು ಪಾಸ್ಪೋರ್ಟ್ ಕೊಡ್ತೀವಿ, ಇಲ್ಲ ಇದ್ಬಿಡಿ. ಬರೀ 1 ವರ್ಷ. ಪಾಕಿಸ್ತಾನದಿಂದ ಬಂದವರು ಪಾಕಿಸ್ತಾನ ದೇಶ ಬಿಟ್ಟು ಅಲ್ಲಿಗೆ ಬಂದಿದ್ದಾರೆ. ಇವರಿಗೆ 1 ವರ್ಷ ಇಲ್ಲಿರಿ, ನೀವು ಇದ್ಬಿಟ್ಟು ಇಲ್ಲಿ ಕೆಲಸ ಮಾಡೋಕ್ಕಾದರೆ ನೀವು ಮಾಡ್ಕೊಳ್ಳಿ, ಒಂದು ಕೆಲಸದ ಆಫರ್ ಲೆಟರ್ ತೊಗೊಂಡು ಬನ್ನಿ. ಆಮೇಲೆ ನೀವು ಅಹಮದಿಯಾ ಅಂಥೇಳಿ ಒಂದು ಕಮ್ಯುನಿಟಿ ಬರುತ್ತೆ, ಅವ್ರದ್ದು ಒಂದು ತುಂಬ ಸ್ಟ್ರಾಂಗ್ ಆಗಿದೆ ಇವ್ರದ್ದೆಲ್ಲ ಇಟ್ಕೊಂಡು. ಸೊ ಇದನ್ನು ತೊಗೊಂಬಂದು ಆ ಗ್ರೂಪಿಂದ ಅವ್ರ ಲಾಯರ್ಸ್ ಎಲ್ಲ ಇದ್ದಾರೆ, ಇಮಿಡಿಯೇಟಾಗಿ ಪ್ರಾಸೆಸ್ ಮಾಡಿಬಿಡ್ತಾರೆ ಜಾತಿ ಸರ್ಟಿಫಿಕೇಟ್ ಇಟ್ಕೊಂಡು. ಸೊ ಇವ್ರಿಗೆಂಥವ್ರಿಗೆಲ್ಲ ಸಿಟಿಸನ್ಶಿಪ್ ಕೊಟ್ಕೋತಾ ಬಂದರು. ಇವತ್ತಿನ ದಿನ ಆ ದೇಶ ಇವತ್ತು 50%ಗಿಂತ ಜಾಸ್ತಿ ಇಂಥವರೇ ಹೆಚ್ಚಾಗಿ ಬಂದುಬಿಟ್ಟಿದ್ದಾರೆ. ಇವಾಗ ಜರ್ಮನ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತಂದ್ಬಿಟ್ಟಂತ. ಇದು ಬರೀ ಜರ್ಮನಿ ಕತೆ ಅಲ್ಲ, ಫ್ರಾನ್ಸು, ಸ್ಕ್ಯಾಂಡಿನೇವಿಯಾ ಅಂತ ಏನು ಕರಿತೀವಿ, ಡೆನ್ಮಾರ್ಕು, ಫಿನ್ಲ್ಯಾಂಡು ಎಲ್ಲನೂ ಟೋಟಲ್, ಸ್ವೀಡನ್ ಎಲ್ಲದನ್ನು ತಗೊಳ್ಳಿ, ಎಲ್ಲ ಕಡೆಗೂ ತೊಂದರೆ ಆಗೋಗಿದೆ. ಇವ್ರ ದೇಶದಲ್ಲಿರ್ತಕ್ಕಂಥ ಕಲ್ಚರೇ ಇವ್ರ ಹತ್ರ ಇಲ್ಲ. ಭಾರತೀಯರು ಹೆಚ್ಚಾಗ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಏನಾಗಿದೆ ಅಂತಂದರೆ ರೆಂಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಲಿವಿಂಗ್ ಸ್ಟ್ಯಾಂಡರ್ಡ್ಸು, ಇವಾಗ ನಾನು ಸಂಬಳ ಫಾರ್ ಎಕ್ಸಾಂಪಲ್ ಒಂದು 3,000 ಯೂರೋ ನಾನು ತೊಗೋತೀನಿ ಅಂತ ಇಟ್ಕೊಳ್ಳಿ, ಅಂದರೆ ನೆಟ್ 48% ಟ್ಯಾಕ್ಸ್ ಹೊಟ್ಟೋಗುತ್ತೆ. ಸೊ 48% ನಿಮ್ಗೆ ಡಿಡಕ್ಟ್ ಆಗಿಬಿಟ್ಟು ಕೈಗೆ ಬರುತ್ತೆ ಸಂಬಳ. ಇಲ್ಲಿನ ಥರ ಅಲ್ಲ, ನೀವು ಕೊಡಿ ಅದಾದಮೇಲೆ ಮಾಡಿ ಆ ಥರ ಈ ಥರ ಅಂತೇನು ಹೇಳಲ್ಲ. ಫಸ್ಟೇ ತೊಗೊಂಬಿಟ್ಟು ನಿಮಗೆ ಸಂಬಳ ಕೈಗೆ ಬರುತ್ತೆ. ಈಗ 3,000 ಯೂರೋ ಬಂದರೆ ನಿಮ್ಗೆ 2,000-2,500 ಯೂರೋ ಬಾಡಿಗೆ ಕೊಡಬೇಕು ನೀವು. ಇನ್ನು 500 ಯೂರೋದಲ್ಲಿ ಬದುಕೋಕ್ಕಾಗತ್ತಾ? ಈ ಥರ ಒಂದು ಪರಿಸ್ಥಿತಿ ನಮ್ಮಲ್ಲಿ ಜನಗಳು ಒದ್ದಾಡ್ತಾ ಇದ್ದಾರೆ ಇವತ್ತಿನ ದಿನ. ಇಲ್ಲ ಸಣ್ಣ ರೂಮಲ್ಲಿ ಸೇರ್ಕೋತಾರೆ, ಇಬ್ಬಿಬ್ರು 3 ಜನ ಶೇರ್ ಮಾಡ್ಕೋತಾ ಇದ್ದಾರೆ ಪಾಪ ನಮ್ಮ ಇಂಡಿಯನ್ಸು. ಎಲ್ಲ ಕಳೆದ್ರೂ 1,000, 1,500, 2,000 ಯೂರೋ, 2,500 ಯೂರೋ ಲೆಕ್ಕನೇ ಇಲ್ಲ. ಅದ್ರ ಜೊತೆಗೆ ಪಾಪ ಅವ್ರು ಏನು ಉಳಿಸ್ತಾರೆ, ಏನು ತಿಂತಾರೆ, ಎಲ್ಲಿ ಹೋದ್ರೂ ಇವ್ರುಗಳದ್ದೇ ಇನ್ಫ್ಲೂಯೆನ್ಸಸ್ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಡಾಮಿನೇಷನ್ನು, ಆಮೇಲೆ ಒಂದು ಹ್ಯುಮಿಲಿಯೇಷನ್ನು, ಯಾವುದೇ ಥರ ತೊಗೊಂಡ್ರು ಇವತ್ತಿನ ಜರ್ಮನಿಯಾಗಿಲ್ಲ. ಇದ್ದಾರೆ ಜರ್ಮನ್ರು, ಅದು ಒಂದು ಲೆವೆಲಲ್ಲಿದ್ದಾರೆ.
ಆ ಕೆಲಸಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಕೆಲಸ ಕಲಿಯೋದಕ್ಕೆ ನಾವು ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ರೆ ಒಳ್ಳೆಯದು. ಅಲ್ಲೇ ಇರೋದಕ್ಕೆ ಆ ದೇಶ ಆಗಿಲ್ಲ ಇವತ್ತು. ಮುಂಚೆ ಎಲ್ಲ ನಾವು ಯೋಚನೆ ಮಾಡ್ತಾಯಿದ್ವಿ ಇದೊಂಥರ ಮೈಸೂರು ಥರ ರಿಟೈರ್ಡ್ ಪ್ಯಾರಡೈಸ್, ಇದು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟಂತ. ಇವತ್ತಿನ ದಿನ ಅದಾಗಿಲ್ಲ. ಅದು ಇವತ್ತಿನ ದಿನ ಬೇರೆಯೇ ಆಗೋಗಿದೆ. ಇನ್ಫ್ಲೂಯೆನ್ಸಸ್ ಹೆಚ್ಚಾಗ್ಬಿಟ್ಟಿದೆ. ಜನ ಮುಂಚೆ ಮಾತು ಕೊಟ್ಟರೆ ಎಸ್ ಇಟ್ ವಿಲ್ ಹ್ಯಾಪನ್ ಅಂತಂದರೆ ಅದು ಆ ಟೈಮಲ್ಲಿ ಇರ್ತಾಯಿತ್ತು. ಇವತ್ತಿನ ಜನ ಟ್ರೈನು ಟೈಮಲ್ಲಿ ಬರಲ್ಲ, ಪ್ಲೇನು ಟೈಮಲ್ಲಿ ಹೋಗಲ್ಲ. ಎಲ್ಲ ಕಡೆ ಸ್ಟ್ರೈಕು, ಪೋಸ್ಟಲ್ ಸ್ಟ್ರೈಕು, ಪ್ರಾಬ್ಲಮ್ಸು, ಎಲ್ಲ ಥರದ ಇಶ್ಯೂಸಲ್ಲಿ ಹೆಚ್ಚಾಗ್ಬಿಟ್ಟು ಈ ಕಾಸ್ಟ್ ಆಫ್ ಲಿವಿಂಗು ಹೆಚ್ಚಾಗ್ಬಿಟ್ಟಿದೆ. ಸಂಬಳಗಳು ಹೆಚ್ಚಾಗಿ ಬರ್ತಾ ಇಲ್ಲ. ಒಂಥರ ಇದೊಂದು ಗೊಂದಲ ಸೃಷ್ಟಿಯಾಗಿದೆ. ಇವತ್ತಿನ ದಿನಕ್ಕೆ ಜರ್ಮನಿ ಈ ಥರ ಒಂದು ಸ್ಟೇಟಸ್ಸಲ್ಲಿ ಕೂತಿದೆ. ನೀವು ಹೋಗಬೇಡಿ, ಎಜುಕೇಷನ್ ತೊಗೋಬೇಡಿ, ಅದು ನಿಮ್ಮಿಷ್ಟ. ಯಾಕಂತಂದರೆ ಕೆಲವನ್ನ ಪಾಸಿಟಿವ್ ಆಗಿ ನೋಡಿದ್ರೆ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಂಡು ನನಗೆಷ್ಟು ಬೇಕೋ ಅಷ್ಟನ್ನು ತೊಗೊಂಡು ನಾನು ಇಲ್ಲಿ ಬಂದು ನನ್ನ ದೇಶ ಉದ್ಧಾರ ಮಾಡ್ತೀನಿ ಅಂತ ಕೆಲಸದವ್ರಿಗೆ ಇವತ್ತಿನ ದಿನ ಜರ್ಮನಿ ಹಂಗೆ ಹೆಲ್ಪ್ ಮಾಡುತ್ತೆ. ಇಲ್ಲ ಫ್ರಾನ್ಸ್ ಹಂಗಿರುತ್ತೆ, ಇಲ್ಲ ಸ್ಕ್ಯಾಂಡಿನೇವಿಯಾದಲ್ಲಿ ಎಲ್ಲೋದ್ರೂ. ನಮ್ಮ ದೇಶದಲ್ಲಿ ಏನು ದುರಂತ ಅಂತಂದರೆ, ನಾನು ನೋಡಿದೆ ಉಕ್ರೇನ್ ವಾರ್ ಆಯ್ತಲ್ಲ ಈಗ, ಅದನ್ನು ನಮ್ಮ ಇಂಡಿಯನ್ಸ್ ಎಲ್ಲ ಅಲ್ಲಿ ಸ್ಟೂಡೆಂಟ್ಸ್ ತುಂಬ ಜನ ಇದ್ದರು. ನಾನು ಪೋಲೆಂಡ್ ಬಾರ್ಡರ್ನಲ್ಲಿ ನಿಂತು ಇವ್ರನ್ನೆಲ್ಲ ರಿಸೀವ್ ಮಾಡಿದ್ದು. ಅಲ್ಲಿ ನನಗೆ ಆವಾಗ ಗೊತ್ತಾಯಿತು BA ಮಾಡೋದಕ್ಕೆ ಉಕ್ರೇನ್ಗೆ ಹೋಗ್ತಾ ಇದ್ದಾರೆ ನಮ್ಮ ಜನ. ನಮ್ಮ ದೇಶದಲ್ಲಿ ಇಲ್ವಾ BA ಮಾಡೋಕ್ಕೆ? BCom, BA ಏನಕ್ಕೆ, ಯಾತಕ್ಕೆ ನಮ್ಮಲ್ಲಿ ಏನು ಇಷ್ಟೊಂದು ಪ್ರಾಬ್ಲಮ್ಮ? ಯಾತಕ್ಕೆ ದೇಶ ಬಿಟ್ಟು ಅಲ್ಲೆಲ್ಲೋ ಓಡಾಗ್ತೀರಾ? ಎಲ್ಲೋ ಒಂದು ಜಾಗದಲ್ಲಿ ಯುರೋಪಿಯನ್ ಯೂನಿಯನಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೋತೀರಾ. ಉಕ್ರೇನ್ ಯುರೋಪಿಯನ್ ಯೂನಿಯನ್ ಅಲ್ಲ. ನಾನಲ್ಲಿ ಈ ಮಿಷನ್ ಗಂಗಾ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಅಲ್ಲಿ ರೆಸ್ಕ್ಯೂ ಮಾಡೋಕ್ಕೆ ಹೋದಾಗ ಇವರು 5 ಜನ ಚಳಿನಲ್ಲಿ ಕೂತ್ಕೊಂಡು ನಡ್ಕೊಂಡು ಹೊರಗಡೆ ಬಂದರು ಇನ್ನೊಂದು ಪೋಲೆಂಡ್ಗೆ. ಅದು ತೊಗೊಂಡೋಗಿ ನಮ್ಮ ಕಾರಲ್ಲೆಲ್ಲ ಕೂಡಿಸಿ, ಇಂಡಿಯನ್ ಬಂಕರಲ್ಲಿ ಕೂಡಿಸಿ, ಊಟ ತಿಂಡಿ ಕೊಟ್ಟು ಅವರಿಗೆ ನಾವಂಥ ಕೆಲಸ ಮಾಡಿದವರು. ಸೊ ಇವರು ಇದನ್ನೆಲ್ಲ ನೋಡಿದಾಗ ನನಗೆ ಭಯ ಆಗೋಯ್ತು. ಈ ಥರದಕ್ಕೆಲ್ಲ ಹೋಗ್ತಾರೆ. ಅಲ್ಲಿ ನಮ್ಮ ಪೇಪರಲ್ಲಿ ಬರೆದವ್ರು ಏನಂತಂದರೆ, ಇದು ಡಾಕ್ಟರ್ಸ್ ಓದ್ತಾಯಿದ್ರು, ಮೆಡಿಸಿನ್ ಓದ್ತಾಯಿದ್ರು, ಇಂಜಿನಿಯರಿಂಗ್ ಓದ್ತಾಯಿದ್ರು. ದಯವಿಟ್ಟೆಲ್ಲ ತಪ್ಪು ಕಲ್ಪನೆ, ಅದೆಲ್ಲ ಏನೂ ಇರಲಿಲ್ಲ. ಇಲ್ಲಿ BA ಮಾಡೋದಕ್ಕೂ ಹೋಗಿದ್ದಾರೆ, PUC ಮಾಡೋಕ್ಕೂ ಹೋಗಿರ್ತಾರೆ ಅಲ್ಲಿಗೆ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ನಾವು ಆ ಥರ ಒಂದು ಕನ್ಕ್ಲೂಷನ್ ಬರೋದಕ್ಕೆ. ನಮ್ಮನ್ನು ನಾವು ತಿದ್ಕೋಬೇಕು ಅನ್ನೋದು ಇಂಪಾರ್ಟೆಂಟೇ ಹೊರತು ಬೇರೆ ಇನ್ನೇನು ನನ್ನ ಹತ್ರ ಬೇರೆ ಆಪ್ಷನ್ ಯಾವುದೂ ಇಲ್ಲ. ಈ ಡೀಟೇಲ್ಸನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತಿನ ದಿನ ಜರ್ಮನಿ ಎಲ್ಲಿದೆ ಅಂತಂದ್ಬಿಟ್ಟಂತ ಇವತ್ತು ನೋಡಿ ಎಷ್ಟೋ ವೀಡಿಯೋಸು ಯೂಟ್ಯೂಬ್ನಲ್ಲಿ, ನಾವು ವೈ ವಿ ಶುಡ್ ನಾಟ್ ಲಿವ್ ಇನ್ ಜರ್ಮನಿ, ವೈ ಇಂಡಿಯನ್ ಶುಡ್ ಬಾಯ್ಕಾಟ್ ಜರ್ಮನಿ ಅಂತ ಬರ್ತಾ ಇದೆ. ಅವರೇ ಹೇಳ್ತಾ ಇದ್ದಾರೆ ಹುಡುಗರು ಪಾಪ. ಇದು ಎಷ್ಟೋ ವರ್ಷದಿಂದ ನಾವು ಹೇಳ್ತಾ ಇದ್ವಿ. ನಾನೇ ಕರ್ಕೊಂಡೋದೆ, ನಾನೇ ಎಂಪ್ಲಾಯ್ಮೆಂಟ್ ಕೊಟ್ಟೆ. ಫಸ್ಟ್ ಬ್ಲೂ ಕಾರ್ಡ್ ನನ್ನ ಎಂಪ್ಲಾಯಿ ನರಸಿಂಹ ಪ್ರಸಾದ್ ಅನ್ನೋರಿಗೆ ಬಂತು. ಇದೆಲ್ಲ ಇದೆ, ಇದೆಲ್ಲ ನಾವು ಪಾಸಿಟಿವ್ ಆಗಿ ಕೊಟ್ವಿ. ಆದರೆ ಇವತ್ತಿನ ದಿನ ಅಂಥ ಒಂದು ಸರ್ಕಮ್ಸ್ಟೆನ್ಸಸ್ ಎಲ್ಲ ಚೇಂಜ್ ಆಗೋಗಿದೆ. ಹಾಗಂತೇಳಿ ಜರ್ಮನಿನ ನಾವು ಒಮಿಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಸೊ ಬದಿಗಟ್ಟಿ ಅಂತ ಹೇಳ್ತಾ ಇಲ್ಲ. ಆದರೆ ಕೆಲವನ್ನ ನಾವು ಏನು ಬೇಕೋ ಅಷ್ಟು ತೊಗೊಳ್ಳೋಣ. ಅವ್ರದ್ದು ಒಂದು ಸಮಸ್ಯೆಗಳಿದೆ ಪಾಪ, ಅವರು ಸಾಲ್ವ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಅದನ್ನು ತೊಗೊಂಬರಲಿ. ಮಾಸ್ಕನ್ನೆಲ್ಲ ಬ್ಯಾನ್ ಮಾಡ್ತಿದ್ದಾರೆ, ಈ ಥರ ಒಂದು ಗೆಟ್ ಟುಗೆದರ್ಸನ್ನು ಬ್ಯಾನ್ ಮಾಡ್ತಿದ್ದಾರೆ. ಪೊಲೀಸ್ನವರು ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಹಟ್ಟಬೇಕು, ಹೊರಗಡೆಗೆ ಕಳಿಸ್ಬೇಕು, ನಮ್ಮ ಲಾನ್ ನಾವು ಚೇಂಜ್ ಮಾಡ್ಕೋಬೇಕು, ಇನ್ನೂ ಜೋರಾಗಿ ಬಾಗ್ಲಾಕೋಬೇಕು. ಈ ಟೈಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇಂಡಿಯನ್ಸು ಗೊತ್ತಾಗ್ತಾ ಇಲ್ಲ, ಅವರಿಗೆ ಸಿರಿಯಾದವರ ಇನ್ಯಾರೋ ಅಂತಲೂ ಗೊತ್ತಾಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ ನಮ್ಮಲ್ಲಿ. ಸೊ ಇದೆಲ್ಲದನ್ನು ಕಷ್ಟ ಅನುಭವಿಸ್ಕೊಂಡು ಇರೋವಂಥವ್ರು ನನ್ನ ನಮಸ್ಕಾರ. ಸೊ ಇದೇ ಥರನೇ ನೋಡ್ತಾ ಇರಿ. ನಿಮಗೊಂದಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಇದು ಬರೀ ಶುರು ಅಷ್ಟೇ ಜರ್ಮನಿ ಬಗ್ಗೆ. ನಾನು ಇದೊಂದು ಸಣ್ಣ ಹಿಸ್ಟ್ರಿ ಕೊಡ್ತೀನಿ. ಈ ಒಂದು ಹಳೆಯ ಇದು ಯಾವ್ಯಾವುದನ್ನು ಈ ಟೆಕ್ನಾಲಜೀಸ್ ರಿಲೇಟೆಡ್ ಟಾಪಿಕ್ಕು ನನ್ನ ವೀಡಿಯೋಸಿನ ಹೆಚ್ಚಾಗಿ ನೋಡಿದ್ರೆ ನೀವು ಗೊತ್ತಾಗುತ್ತೆ ಇನ್ಮೇಲೆ. ಈ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ಕು, ಒಂದು ಸಣ್ಣ ಹಿಸ್ಟ್ರಿ. ಫಾರ್ ಎಕ್ಸಾಂಪಲ್ ಈಗ World War II ಏನಾಯಿತು ಅನ್ನೋದನ್ನು ನಾನು ಶುರು ಮಾಡ್ತಾ ಬರ್ತೀನಿ. ಆ ಜರ್ಮನಿ ಹೆಂಗೆ ಕಟ್ಟಿದ್ರು, ಮತ್ತೆ ಹೆಂಗೆ ಬಂತು, ಅದು ಆ ವರ್ಲ್ಡ್ ವೈಡ್ ಇಮೇಜ್ ಏನಿತ್ತು, ಜರ್ಮನ್ರು ಅಂದರೆ ಏನು, ಇದನ್ನೆಲ್ಲ ನಾನು ಹೇಳ್ತಾ ಬರ್ತೀನಿ. ಸೊ ಇದೊಂದು ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಯಾಕಂದರೆ 14-15 ನಿಮಿಷ ಆಗೋಯ್ತು. ಎಲ್ಲರದ್ದು ಟೈಮ್ ತೊಗೊಳ್ಲಿಕ್ಕೆ ಇಷ್ಟ ಇಲ್ಲ. ಇದೊಂದು ಸಣ್ಣ ಒಂದು ಇನ್ಫಾರ್ಮೇಷನ್ನ ಕೊಟ್ಟು ನಿಮ್ಮ ವಿಚಾರನ ನೀವು ರಿಸರ್ಚ್ ಮಾಡಿ, ಈ ಒಂದು ರಿಸರ್ಚ್ ನಿಮ್ಮಲ್ಲಿ ಯಾವಾಗಲೂ ಇರಲಿ ಅನ್ನೋಂಥ ಒಂದು ಆಸೆಯಿಂದ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.